ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಗುಡಿ ಶಂಕರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಕೆಳಗೆ ಬಂದು ವೇಟ್ ಮಾಡ್ತಿದ್ದಾರೆ. ಸೊ ನನಗೆ ವಿಡಿಯೋ ಮಾಡೋಕೆ ಹೋಗ್ತೀನಿ. ಚಾಯ್ನವ್ರದ್ದು ಗೋಗೋ ರೋಡಲ್ಲಿರೋ ಟೀ ಅಂಗಡಿಯಲ್ಲಿ ಇವಾಗ ಕುತ್ಕೊಂಡು ನನ್ನ ಬ್ರೇಕ್ಫಾಸ್ಟ್ ಓಟ್ಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ನಾನು ತಿಂತೀನಿ. ಇವ್ರಿಗೆ ಇವಾಗ ಬಿಸಿ ಇಡ್ಲಿ ಸಾಂಬಾರು ಒಂದೇ ಸಲನೇ ಮಿಕ್ಸ್ ಮಾಡಿ ಹಾಕೊಂಡ್ಬಂದ್ಬಿಟ್ಟಿದೀನಿ. ಸೊ ಇವಾಗ ಇವ್ರು ಇದನ್ನೇ ತಿನ್ಕೊಬೇಕು. ಹೊರಂಬಳ್ಳಿ ಕನ್ನಡ ಓದಕ್ ಬರಲ್ಲ ಗೈಸ್ಗೆ. ಗೈಸ್, ಈ ರೋಡಿಗೆ ಬಂದ ತಕ್ಷಣನೇ ಫುಲ್ ವೆದರ್ ಚೇಂಜ್ ಆಗೋಯ್ತು. ಅಂದ್ರೆ ಅಲ್ಲೆಲ್ಲ ಫುಲ್ ಬಿಸಿಲು ಇತ್ತು, ಇಲ್ಲಿ ಫುಲ್ ಕೂಲ್ ಅನ್ನಿಸ್ತಿದೆ ಇವಾಗ. ಗೈಸ್, ನನ್ನ ರೂಮಿಗೆ ನನ್ನ ಥರನೇ ಮೆಂಟಲ್ ಡಿಸಾರ್ಡರ್ ಇರ್ತಕ್ಕಂತಹ ಫ್ರೆಂಡ್ ಸಿಕ್ಕಿದ್ದಾಳೆ. ಅವಳ ಹೆಸರು ಪ್ರಿಯಾ ಅಂತ. ಹೊಸದಾಗಿ ನನ್ನ ರೂಮಿಗೆ ಬಂದಿದ್ದಾಳೆ. ಸೊ ಇವಾಗ ಅವಳು ನಾನು ಸೇರಿಕೊಂಡು ಊಟಕ್ಕೆ ಇವತ್ತು ಮಧ್ಯಾಹ್ನ ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡಿಟ್ಟಿದ್ರು. ಬಟ್ ಅದು ತಿನ್ನಬೇಕು ಅನ್ನಿಸ್ತಿಲ್ಲ. ಅದಕ್ಕೆ ಇವಾಗ ಅವಳು ನಾನು ಗೊಜ್ಜು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾವು ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀವಿ. ಫಸ್ಟು ಬೆಳ್ಳುಳ್ಳಿ ಈ ಥರ ಹೀಗೆ ಮಾಡಿ ಜಚ್ಕೊಂಡು ಆಮೇಲೆ ಒಗ್ಗರಣೆಗೆ ಬೇಕಾಗಿರೋದು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇವಾಗ ಎಣ್ಣೆ ಬಿಸಿ ಇಟ್ಟಿದ್ದೀವಿ. ನೆಕ್ಸ್ಟು ಸಾಸಿವೆ ಹಾಕು. ಗ್ಯಾಸ್ ಹಚ್ಕೊಬೇಕು. ಇವಾಗ ಸಾಸಿವೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ನೀಡೋಣಲ್ಲ, ಬೇಗ ಆಗಲಿ, ಹೊಟ್ಟೆ ಹಸಿವಾಗ್ತಿದೆ. ನೆಕ್ಸ್ಟ್ ಬೆಳ್ಳುಳ್ಳಿ ಸ್ಪೂನ್, ಕರಿಬೇವು. ಅಯ್ಯೋ, ಸ್ಪೂನಲ್ಲಿದೆ. ಬೇಡ ಇರು, ನಾನೇ ಹುಡ್ಕೊಂಡು ಬರ್ತೀನಿ. ಫೈನಲಿ ಸೌಟ್ ಹುಡ್ಕೊಂಡು ಬಂದಿದ್ದೀನಿ. ಹಾಕು. ಇನ್ನೊಂಚೂರು ಸಾಕು. ಇದು ಫುಲ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆನಿಯನ್ನ. ಗೈಸ್, ನೆಕ್ಸ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಸಾಕು. ಸಾಕು ಗೊತ್ತೀನಿ. ಇರು ಸೌಟ್ ತೊಗೊಂಡ್ಬಿಡ್ತೀನಿ. ಸಾಕಲ್ಲ? ಸಾಕು. ನೆಕ್ಸ್ಟ್ ಅರಿಶಿನ ಪುಡಿ. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಟೊಮೊಟೊನಾ? ಗೈಸ್, ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೊ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಖಾರದ ಪುಡಿನ ಹಾಕೊಳ್ಳೋಣ. ಎಷ್ಟು ಸ್ಪೂನ್ ಹಾಕೋತೀಯ? ಒಂದು. ರೋಬೋ ಆಗಿಬಿಟ್ಟಿದ್ದಾಳೆ ಪ್ರಿಯಾ. ಕೇಳಿದ್ದಕ್ಕಷ್ಟೇ ಆನ್ಸರ್ ಮಾಡ್ತಾ ಇದ್ದಾಳೆ. ಗೈಸ್, ಅವಳನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಬಿಕಾಸ್ ಅವಳನ್ನ ಈ ವ್ಲಾಗಲ್ಲೆಲ್ಲ ತೋರಿಸ್ಕೊಳೋದಕ್ಕೆ ಇಷ್ಟ ಇಲ್ಲ ಅಂತೆ. ಆದರೆ ನಿಮಗೊಂದು ಭರವಸೆ ಕೊಡಬಲ್ಲೆ, ರೀಲ್ಸಲ್ಲೆಲ್ಲ ಕಾಣಿಸ್ತೀನಿ ಅಂತ. ಸಾಕನ್ಸುತ್ತೆ. ಗೈಸ್, ಈ ವಿಡಿಯೋ ಫುಲ್ಲು ನೋಡಾದ್ಮೇಲೆ ಪ್ರಿಯಾ ವರ್ಡ್ಸ್ನ ಯೂಸ್ ಮಾಡೋ ಲ್ಯಾಂಗ್ವೇಜನ್ನು ಕಂಡಿಡ್ದು ಅವಳು ಊರು ಯಾವುದು ಅಂತ ಕಮೆಂಟ್ ಮಾಡಿ. ಯಾವ ಚೆನ್ನಾಗಿ ಕಾಣಿಸ್ತಿದೆ ಈಗ. ಎಂತ ಹುಡುಕ್ತಿದ್ಯಾ? ಗೈಸ್, ಸ್ವಲ್ಪ ಗರಂ ಮಸಾಲೆ ಅಂತ. ಇಲ್ವಾ? ಎಷ್ಟಿದೆಯೋ ಅಷ್ಟೇ ಹಾಕು. ಜೋರು ಮಾಡಿ ಹಾಕ್ಬಿಟ್ಟೆ. ನಾನ್ ವೆಜ್ ಎಲ್ಲ ಮಾಡೋಕೆ ಬಿಡಬೇಕಿತ್ತು, ಚೆನ್ನಾಗಿತ್ತು. ನಾನಂತೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಿದ್ದೆ ನಿಮಗೆ. ನನಗೂ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಬರುತ್ತೆ. ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ನನಗೆ ಗ್ರೇವಿ ತುಂಬ ಇಷ್ಟ.
ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀವಿ. ಇಷ್ಟನಾ ಮುಗಿತಾ ಅಡುಗೆ? ಇಷ್ಟ. ಓಕೆ ಗೈಸ್, ಇಲ್ಲಿಗೆ ಟೊಮೆಟೊ ಗೊಜ್ಜು ಕಂಪ್ಲೀಟ್ ಆಗಿದೆ. ಊಟ ಕರ್ಕೊಂಡು ಬಾಯ್ ಬಾರ್ಸಿ. ಅವಳ ತಟ್ಟಲ್ಲಿ ಊಟ ಮಾಡೋದಂತೆ. ಅಯ್ಯೋ, ಅವಳ ತಟ್ಟಲ್ಲಿ ತಿಂದರೆ ಅಷ್ಟೇ ಅಂತ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದಕ್ಕೆ ಮತ್ತೆ ರೂಮಿಗೆ ಬಂದ್ವಿ. ನಮ್ಮ ರೂಮ್ ಇದು ನಮ್ಮ ರೂಮು. ಇಲ್ಲಿ ಫಸ್ಟ್ ಗೌತಮಿ ಅಕ್ಕ ಅಂತ ಇದ್ರು, ಸೊ ಅವರು ಹೊರಟರು. ಇವಾಗ ಈ ಕಾಟಿಗೆ ಬಂದಿದ್ದಾಳೆ. ಇದು ನನ್ನ ಕಾಟ್ ಫುಲ್ ಗಲೀಜಾಗಿದೆ. ಬೇಡ ಇಡ್ತಾ ಇದ್ದೆ ನನ್ನ ತಟ್ಟೆನೇ ಕಾಣೆ ಆಗೋಗಿದೆ. ಎಲ್ಲಂತ ಹುಡುಕ್ಲಿ. ಓಕೆ ಈಗ ಚರ್ಚಿಗಿದೆ, ಅಲ್ಲೇ ಹೋಗೋಣ. ಅಲ್ಲೇ ಊಟ ಮಾಡೋಣ. ಇಲ್ಲ, ಗೊಜ್ಜು ಹಾಕೋ ಮುಂದೆ ಇಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಓಕೆ, ಇಲ್ಲಿ ಅದನ್ನ ಎತ್ಕೊಬರೋಕ್ಕಾಗಲ್ಲ. ಸಾಕು ನೋಡೋಣ. ಸಾಕು. ಮಾಡೋಣ. ಬಾಗಿಲು ಹೆಂಗೆ ತೆಗಿಯೋದು ಇವಾಗ? ಸಾಂಬಾರು ಏನು ಬೇಡವಾ, ಬರೀ ಗೊಜ್ಜಲ್ಲೇ ಊಟ ಮಾಡೋಣ. ಸಾಕಾ? ಅಯ್ಯೋ, ಅಲ್ಲಿ ಚಲ್ದೆ ನೀನು. ಎಲ್ಲಿ? ಅಲ್ಲಿ. ಅಯ್ಯಯ್ಯೋ, ಆಮೇಲೆ ಸರಿ ಮಾಡ್ಕೊಂಡ್ರೆ ಆಯ್ತು. ಬೇಗ ಹಾಕೋ ಹೋಗೋಣ. ಸ್ಲೋಮೋ. ಸಾಕಾ? ನಂಗೆ ಸಾಕು. ಫುಲ್ ಎಲ್ಲ ಹರಡ್ಬಿಟ್ಟಿದ್ದೀವಿ ಗೈಸ್. ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಫುಲ್ಲು ಫಸ್ಟ್ ಹೋಗಿ ಊಟ ಮಾಡೋಣ ಅಂತ. ನೋಡು, ಉಪ್ಪಾಗಿದೆಯಾ? ಹಾಗಿದ್ರೆ ಬಾ. ಇದು ಬೆಳಗ್ಗೆ ಮಾಡಿರೋ ಬಿಸಿ ಬಿಸಿ. ಅಲ್ಲೇ ಹಾಕು. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸಾಂಬಾರು ಹಾಕು. ಇಡ್ಲಿ ಹಾಕು. ಮತ್ತೆ ಬರೋಕ್ಕಾಗಲ್ಲ ಅಂತ ಹಾಕ್ಸ್ಕೊತಾ ಇದ್ದೀನಿ. ಸಾರು ನೋಡಿದ್ರೆ ಸಾಕು. ಓಕೆ ಗಾಯ್ಸ್, ನಾವೀಗ ಊಟ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಕಡಿಮೆ ಸರ್, ಹಂಗೆ ಕೂತ್ಕೊಳ್ಳೋಣ. ಎಲ್ಲ ಒಂದು ಕುತ್ಕೊಟ್ಟು ಸಿಗ್ತಿದೆ ನನಗೆ. ಗೈಸ್, ಫಸ್ಟ್ನೇ ತುತ್ತು ತಿಂತಾ ಇದ್ದೀನಿ. ಪ್ರಿಯಾ ಚೆನ್ನಾಗಿದ್ದರೆ ನೋಡೋಣ ಹೇಗೆ ಮಾಡಿದ್ದಾಳೆ ಅಂತ. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಹೆಂಗೆ ನಾವು ಗೈಸ್, ನಿಜವಾಗ್ಲೂ ಸಕ್ಕತ್ತಾಗಿ ಮಾಡಿದ್ದಾಳೆ. ನಿಮಗೂ ಟೊಮೆಟೊ ಗೊಜ್ಜು ರೆಸಿಪಿ ಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ, ಆಮೇಲೆ ಮಾಡ್ಕೊಳ್ತೀನಿ. ಗೈಸ್, ಊಟ ಮಾಡಿ ಸಿಗ್ತೀವಿ. ಬಾಯ್ ಗೈಸ್. ಇಷ್ಟು ದಿನ ಬಿಟ್ಟು ಇವಾಗ ಈ ಥರ ಇಯರಿಂಗ್ಸ್ ಹಾಕ್ಕೊಂಡೆ. ಕಿವಿ ಫುಲ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಫುಲ್ ವಯಸ್ಸಾದವ್ರಿಗೆಲ್ಲ ಫುಲ್ ಕಿವಿ ಜಗ್ಗಿರುತ್ತಲ್ವ, ಹಂಗೆ ಆಗ್ಬಿಟ್ಟಿದೆ. ಅದಕ್ಕೆ ತೆಗಿಯೋಕೆ ಹೋಗ್ತಾ ಇದ್ದೀನಿ. ಹೊರಗೆ ಎಲ್ಲಿಗಾದ್ರೂ ಹೋಗೋದಕ್ಕಿಂತ ಮುಂಚೆ ಹೆಂಗೆ ಹರಡೋಗಿರ್ತೀನಿ. ಅಲ್ಲಿಂದ ಬಂದು ಮಲಗಿದ್ರೆ ಸಾಕು ಅನಿಸ್ತಿರುತ್ತೆ. ಮತ್ತು ಇದನ್ನೆಲ್ಲ ತೆಗಿಬೇಕೀಗ. ಇವಾಗ ಸದ್ಯಕ್ಕೆ ಎಲ್ಲ ಒಂದೇ ಕಡೆ ಹಾಕಿರ್ತೀನಿ. ಹುಡ್ಕೊಂಡ್ರೆ ಆಯಿತು. ಇವಾಗ ನೀನು ರೀಲ್ಸ್ ನೋಡೋದಾ ನೀನು ಇವಾಗ? ಅಯ್ಯೋ, ಇದು ಬರ್ತಾನೆ ಇಲ್ವಲ್ಲ ಗುರು. ಹಾಂ, ಬರ್ತಾ